ಎಲ್ಲರಿಗೂ ನಮಸ್ಕಾರ. ಈ ಸಂಜೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇದು ಸುದ್ದಿ ಟಿವಿ ಡಿಜಿಟಲ್ ವಾಹಿನಿ. ಈ ವಾಹಿನಿಯನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವ ದಿಸೆಯಲ್ಲಿ ತಮ್ಮ ಒಂದು ಅಲ್ಪ ಕಾಣಿಕೆನೂ ಇರಲಿ. ಈ ಸಂಜೆ ತುಂಬ ಬೇಸರದಿಂದ ನಾನು ಮಾತನಾಡ್ತಾ ಇದ್ದೇನೆ. ಅದಕ್ಕೆ ಕಾರಣ ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಸಹೋದರನ ಪುತ್ರ ಕೊಲೆಯಾದದ್ದು. ಇದು ರಾಜಕಾರಣಿಗಳಿಗೆ ಒಂದು ಪಾಠ ಕೂಡ. ರಾಜಕಾರಣ ಬಿಸಿನೆಸ್ ಆಗುವುದು, ದ್ವೇಷ, ಇದೆಲ್ಲ ಕೂಡ ಇಂಥ ಸ್ಥಿತಿಗೆ ತರಬಹುದೇನೋ ಗೊತ್ತಿಲ್ಲ. ಇದಕ್ಕೆ ಕೊಲೆ ಅನ್ನುವ ಸಂಶಯ ಇದೆ. ನನಗೆ ರೇಣುಕಾಚಾರ್ಯ ಅವರ ಜೊತೆ ಒಂದು ರೀತಿಯ ಸಂಬಂಧ ಇತ್ತು. ಅದು ಯಾವ ರೀತಿಯ ಸಂಬಂಧ ಅಂತಂದರೆ, ನಮ್ಮ ಮನೆಯ ನಾಯಿ ಮರಿಯನ್ನು, ನಮ್ಮ ಮನೆಯ ಚುಕ್ಕಿ ಅಂತ ಅದು ಇತ್ತೀಚೆಗೆ ತೀರ್ಕೊಳ್ತು, ಪಗ್ ನಾಯಿ, ಅದರ ಮರಿಯನ್ನು ನಾನು ರೇಣುಕಾಚಾರ್ಯ ಕೊಟ್ಟಿದ್ದು. ರೇಣುಕಾಚಾರ್ಯ ಅವರ ಪತ್ನಿ ತುಂಬ ಒಳ್ಳೆಯ ಹೆಣ್ಣು ಮಗಳು. ಆಕೆ ಒಂದಕ್ಕಿಂತ ಹೆಚ್ಚು ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಎಲ್ಲೋ ವಿಜಯನಗರದ ಕಡೆ ಹೋದರೆ ನಾನು ಬಂದಿದ್ದೀನಿ, ಒಂದು ನಿಮಿಷ ಬರ್ತೀನಿ ಅಂತಿದ್ದರು. ಹಾಗೆಯೇ ಅವರ ಕುಟುಂಬದಲ್ಲಿ ಏನಿದ್ದಾರೆ ಇನ್ನೂ ಕೆಲವರು ನನಗೆ ಪರಿಚಯ ಇದ್ದವರು. ರೇಣುಕಾಚಾರ್ಯ ಕೂಡ ಅವರಿಗೆ ಭಾಳಷ್ಟು ಸಂದರ್ಭದಲ್ಲಿ ನಾನು ಹುಂಬ ಅಂತ ಅನಿಸಿದೆ, ಹುಂಬುತನ ಇದೆ. ಅವರ ಹತ್ರ ಹಲವು ಸಲ ಜೋಕ್ ಮಾಡಿದ್ದೇನೆ, ಇನ್ನೊಂದು ಮಾಡಿದ್ದೇನೆ, ಯಾವತ್ತೂ ಬೇಸರ ಮಾಡ್ಕೊಂಡಿಲ್ಲ. ಸೊ ಆ ರೇಣುಕಾಚಾರ್ಯ ಅವರ ಮನೆಯ ಈ ದುಃಖದಿಂದ ನನಗೆ ದುಃಖ ಆಗಿದೆ. ಇದು ಆಗಬಾರದಿತ್ತು ಅಂತ ನಂಬಿದವ್ರು ನಾನು. ರಾಜಕೀಯ ಬೇರೆ, ಸಾರ್ವಜನಿಕ ಬದುಕು ಬೇರೆ, ಪತ್ರಿಕೋದ್ಯಮ ಬೇರೆ, ಇದರ ಎಲ್ಲದರ ನಡುವೆ ಒಂದು ಮನುಷ್ಯ ಸಂಬಂಧ ಅಂತಿರುತ್ತೆ. ನನಗೆ BJP ಅವರ ತಾತ್ವಿಕ ವಿಚಾರಧಾರೆಯ ಕಟ್ಟು ಟೀಕಾಕಾರನಾಗಿದ್ದರೂ ಕೂಡ ಹಲವು BJP ನಾಯಕರುಗಳು ನನಗೆ ವೈಯಕ್ತಿಕವಾಗಿ ಗೊತ್ತು, ಪ್ರೀತಿ ಗೌರವಗಳಿದೆ, ವೈಯಕ್ತಿಕ ಸ್ನೇಹ ಇದೆ. ಅದು ಸಂಬಂಧ ಅಲ್ಲ. ವೈಯಕ್ತಿಕ ಸ್ನೇಹ ಅಂತಂದರೆ ಅವ್ರ ಮನೆಗೆ ಹೋಗೋದು, ಕಾಫಿ ಕುಡಿಯೋದು, ಮಾತನಾಡೋದು, ನಮಗನ್ಸಿದ್ದನ್ನು ಹೇಳೋದು, ಟೀಕ್ಸೋದು, ಇದೆಲ್ಲ ಕೂಡ ನಾನು ಹಲವು ವರ್ಷಗಳಿಂದ ನಡೆಸಿಕೊಂಡು ಬಂದವನು. ಹಾಗೆಯೇ ರೇಣುಕಾಚಾರ್ಯ ಅವರ ಜೊತೆಗೆ ಕೂಡ ಇವತ್ತು ಅವರ ದುಃಖದಲ್ಲಿ ನಾನು ಪಾಲುದಾರನಾಗಿದ್ದೇನೆ. ನನಗೆ ದುಃಖ ಆಗಿದೆ. 24 ವರ್ಷದ ಯುವಕ, ಸಹೋದರನ ಮಗ ಚಂದ್ರಶೇಖರ್ ಹೀಗೆ ಸಾಯಬಾರದಿತ್ತು. ಇವತ್ತು ಅವರ ಮನೆಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಭದ್ರಾ ನಾಲೆಯಲ್ಲಿ ಚಂದ್ರಶೇಖರ್ ಕಾರು ದೊರಕಿತು. ಅದರ ಹಿಂದಿನ ಸೀಟ್ನಲ್ಲಿ ಆತ ಹೆಣವಾಗಿ ಮಲಗಿದ್ದ. ಒಂದು ರೀತಿಯಲ್ಲಿ ರೇಣುಕಾಚಾರ್ಯ ಅವರ ಉತ್ತರಾಧಿಕಾರಿ ಅಂತಲೇ ಪ್ರತಿಬಿಂಬಿತ ಆದವನು. ಕ್ಷೇತ್ರದಲ್ಲಿ ಒಂದು ಸ್ನೇಹವನ್ನು ಎಲ್ಲರ ಜೊತೆ ಇಟ್ಟುಕೊಂಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಸೊ ಅವರ ಹೆಣ ಸಿಕ್ಕಿದೆ. ರೇಣುಕಾಚಾರ್ಯ ಕಳೆದ 5 ದಿನಗಳಿಂದ ಅಳ್ತಾನೆ ಇದ್ದಾರೆ. ಸೊ 31ನೇ ತಾರೀಕು ಅವನು ನಾಪತ್ತೆಯಾಗಿದೆ. ಮಧ್ಯರಾತ್ರಿ ಹೊತ್ತಿಗೆ ಮೋಸ್ಟ್ ಪ್ರಾಬಬ್ಲಿ ಅವನ ಕಾರು ಬಿದ್ದಿದೆ. ಅದು ಬಿದ್ದಿದೆ ಹೇಗೆ, ಹಲವು ಸಂಶಯಗಳು ಕೂಡ ಇದರಲ್ಲಿ ಇವೆ. ಯಾಕೆಂದರೆ ಅಲ್ಲಿಂದ 12 ಕಿಲೋಮೀಟರ್ ದೂರದ ನ್ಯಾಮತಿಯ ಹತ್ತಿರ ಇರುವ ಏನು ಅವರ ಕಾರ್ನ ಚಲನೆಯ ವಿಡಿಯೋಗಳೇನಿವೆ, CC ಕ್ಯಾಮ್ರಾಗಳಲ್ಲಿ ದೊರಕಿತ್ತು. ಅದರಲ್ಲಿ 2 ವ್ಯಕ್ತಿಗಳಿರೋದು ಗುರುತಿಸಲಾಗಿದೆ. ಆದರೆ ಈ ಕಾರ್ನಲ್ಲಿ ಸಿಕ್ಕಿದ್ದು ಒಂದೇ ಹೆಣ ಅಂತ. ಹಾಗಿದ್ರೆ ಇನ್ನೊಬ್ಬ ವ್ಯಕ್ತಿ ಎಲ್ಲಿ ಮಾಯವಾದ ಅವನು? ಇದು ಉದ್ದೇಶಪೂರಿತ ಕೊಲೆಯ? ಈ ಬಗ್ಗೆ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಹಾಗಿದ್ರೆ ಕೊಲೆ ಮಾಡಿದವರು ಯಾರು? ಹೀಗಾಗಿ ನಿನ್ನೆ ಮೊನ್ನೆ ಹೊತ್ತಿಗೆ ರೇಣುಕಾಚಾರ್ಯ ಹೇಳ್ತಾ ಇದ್ರು, ನನ್ನ ಸಹೋದರನ ಮಗನ ಕಿಡ್ನಾಪ್ ಆಗಿರಲೇಬೇಕು ಅಂತ. ಇವತ್ತು ಬೆಳಗ್ಗೆ ಆ ಕಾರು ದೊರಕುವಕ್ಕಿಂತ ಮೊದಲು ಕೂಡ ಅವರು ಸುದ್ದಿಗಾರರ ಜೊತೆ ಮಾತನಾಡ್ತಾ ಇದು ಕಿಡ್ನಾಪ್ ಎಂದರು. ಅದಾದ ಮೇಲೆ ನನ್ನನ್ನು ದ್ವೇಷಿಸುವವರು ಅವನನ್ನು ಕೊಲೆ ಮಾಡಿರಬೇಕು ಅಂತ ಹೇಳಿದರು. ಅಂದರೆ ರೇಣುಕಾಚಾರ್ಯ ಅವರನ್ನು ದ್ವೇಷಿಸುವವರು ಇದ್ದರು ಅಂತ ಅನ್ನೋದನ್ನು ಅವರೇ ಒಪ್ಪಿಕೊಂಡಿದ್ದಾರೆ. ಹಾಗಿದ್ದರೆ ಅವರನ್ನು ರಾಜಕೀಯವಾಗಿ ದ್ವೇಷಿಸುವವರೇ ಅವರು, ಅಥವಾ ವ್ಯಾವಹಾರಿಕ ಸಂಬಂಧದಿಂದ ದ್ವೇಷಿಸುವವರೇ? ಯಾರೋ ವ್ಯವಹಾರ ಸಂಬಂಧ ಇರುವವರು ಈ ಕೃತ್ಯ ಎಸಗಿದ್ರೆ
ಇವೆಲ್ಲ ಪ್ರಶ್ನೆಗಳು ಪೊಲೀಸರು ತನಿಖೆ ನಡೆಸಿ ಸತ್ಯ ಹೊರಗಡೆ ಬರಬೇಕು. ಆದರೆ ದುರಂತ ನೋಡಿ, ಯಾರ ಬದುಕಿನಲ್ಲಾದರೂ ಕೂಡ ಇಂತಹ ದುರಂತ ನಡೀತು. ಹಾಗೆ ನನಗನ್ನಿಸುವ ಹಾಗೆ ಇದು ಯಾವುದೋ ಕಾರಣಕ್ಕೆ ನಡೆದಿರುವ ಕೊಲೆ ಆಗಿದ್ದರೆ, ಅಥವಾ ರೇಣುಕಾಚಾರ್ಯ ಅವರನ್ನು ದ್ವೇಷಿಸುವವರು ಅವರನ್ನು ಕೊಲೆ ಮಾಡಿದರೆ, ನಮ್ಮ ಸಾಮಾಜಿಕ ಬದುಕು ಮತ್ತು ರಾಜಕೀಯ ಬದುಕು ಯಾವ ಹಂತಕ್ಕೆ ಬಂದಿದೆ ಅಂತ ಆಲೋಚನೆ ಮಾಡಿ. ಒಂದು ವ್ಯವಹಾರ ಮತ್ತು ರಾಜಕಾರಣ ಏನಿದೆ ಅದು ಬೆಸೆದುಕೊಂಡಿರುವುದು. ಇವತ್ತು ಬಹುತೇಕ ಶಾಸಕರುಗಳು ಬೇರೆ ಬೇರೆ ವ್ಯಾಪಾರ ಉದ್ಯಮಗಳನ್ನು ಮಾಡುವ ಸ್ಥಿತಿ ಕಾಲಘಟ್ಟ ಇದೆ. ಅವರು ತಮ್ಮ ವ್ಯಾಪಾರ ವಹಿವಾಟಿಗಾಗಿ ತಮ್ಮ ರಾಜಕೀಯ ಶಕ್ತಿಯನ್ನು ಬಳಸ್ಕೋತಾ ಹೋಗೋದು, ತಾವೇ ತಮ್ಮನ್ನು ದ್ವೇಷಿಸುವವರನ್ನು ಸೃಷ್ಟಿಸಿಕೊಳ್ಳುವುದು. ಸೊ ಇದು ಹೆಚ್ಚುತ್ತಾ ಇದೆ. ರಾಜಕೀಯ ನಿಮ್ಮನ್ನು ನಿಸ್ಪೃಹರನ್ನಾಗಿ ಮಾಡಬೇಕು, ರಾಜಕೀಯ ನಿಮ್ಮನ್ನು ಸರಳರನ್ನಾಗಿ ಮಾಡಬೇಕು, ರಾಜಕೀಯ ದುಡ್ಡು ಮಾಡುವ ದಂಧೆ ಹಾಕುವುದು. ಇದೆಲ್ಲ ಮೂಲಭೂತವಾದ ರಾಜಕೀಯದ ಬದುಕಿನಲ್ಲಿರುವವರು ಅನುಸರಿಸಬೇಕಾದ ಮೌಲ್ಯಗಳು. ಆ ಮೌಲ್ಯಗಳು ಇವತ್ತಿನ ದಿನ ಮರೆಯಾಗಿ ಹೋಗಿವೆ, ಉಳಿದೇ ಇಲ್ಲ. ನಮ್ಮ ರಾಜಕಾರಣಿಗಳು ನೋಡಿದ್ರೆ ಅವ್ನು ಯಾವ ಬಿಸಿನೆಸ್ ಇರ್ಬೋದು ಅಂತ ನಾವು ಮಾತನಾಡ್ತಾ ಹೋಗ್ತೀವಿ. ನೀವು ಗಣಿಯಿಂದ ಹಿಡಿದು ಹಲವಾರು ಬಿಸಿನೆಸ್ಗಳನ್ನು ರಾಜಕಾರಣಿಗಳು, ಶಾಸಕರು, ಮಂತ್ರಿಗಳು ಮಾಡ್ತಾರೆ. ಅದನ್ನು ಮಾಡಬಾರದು ಅನ್ನುವುದು ಒಂದು ನೈತಿಕವಾದ ಸ್ಟ್ಯಾಂಡ್. ಆದರೆ ಇವತ್ತು ರಾಜಕಾರಣ ಒಂದು ಉದ್ಯಮವಾಗಿ ಬದಲಾಗಿ ಹೋಗಿದೆಯಲ್ಲ. ರಾಜಕಾರಣ ಒಂದು ವ್ಯವಹಾರ, ಒಂದು ಉದ್ಯಮ, ಖರೀದಿ ಮಾರಾಟ, ವ್ಯಕ್ತಿಗಳ ಖರೀದಿ ಮತ್ತು ಮಾರಾಟ ಒಂದು ಕಡೆ, ಇನ್ನೊಂದು ಕಡೆ ರಾಜಕೀಯ ಲಾಭ ಮತ್ತು ವ್ಯಾವಹಾರಿಕ ಲಾಭ ಏನಿರುತ್ತೆ ಅದರ ನಡುವೆ ವ್ಯತ್ಯಾಸ ಇದ್ದಿರುವ ಅಂಥ ದುರಂತ ಸ್ಥಿತಿಗೆ ಬಂದಾಗ ಇಂತಹ ದುರಂತಗಳು ನಡೀತಾ ಇವೆ. ಇದನ್ನು ನಾನು ಹೇಳ್ತಾ ಇರುವುದು, ಇದು ಕೊಲೆ ಇರಬಹುದು ಅನ್ನುವ ಸಂಶಯದಿಂದ ಅದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಷ್ಟೆ. ಆ 12 ಗಂಟೆಯ ಹೊತ್ತಿಗೆ ಬರ್ತಿದ್ದ ಅಂದರೆ ಅವರು ಬಹುಮಟ್ಟಿಗೆ ಅವರು ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ ಅಂತ ಅನ್ನುವ ಮಾಹಿತಿ ಇದೆ. ಗೊತ್ತಿಲ್ಲ ಅದು ಏನು ಮಾಡ್ತಾ ಇದ್ರೋ ಇಲ್ವೋ. ಆದರೆ ಕಾರು ಬಂದು ಆ ಸೇತುವೆ ಬಳಿ ಎಡಗಡೆಗೆ ಹೊಡೆಯುತ್ತೆ, ಬಲಗಡೆಗೆ ಅದು ತಿರುಗಿ ಇದಕ್ಕೆ ಬೀಳುತ್ತೆ. ಆ ಹೊಡೆದ ಸ್ಪೀಟಿಗೆ ಹಾರಬೇಕಾ. ಅದರ ಜೊತೆಗೆ ಅವರ ದೇಹ, ಮೃತದೇಹ ಇದ್ದುದು ಕಾರಿನ ಹಿಂಭಾಗದಲ್ಲಿ. ಕಾರಿಗೆ ಅವರು ಡ್ರೈವ್ ಮಾಡ್ತಿರ್ಲಿಲ್ಲ ಅಂತ ತೋರಿಸುತ್ತೆ. ಒಂದೊಮ್ಮೆ ಅವರು ಕಾರ್ ಡ್ರೈವ್ ಮಾಡದೇ ಇದ್ದರೆ ಚಂದ್ರಶೇಖರ, ಕಾರ್ ಡ್ರೈವ್ ಮಾಡಿದವರು ಎಲ್ಲೋದ್ರು? ಆ ಡ್ರೈವ್ ಮಾಡ್ತಿರುವವರು ಸಾವನ್ನು ಅಪ್ಪಬೇಕಾಗಿತ್ತಲ್ವಾ? ಅವರು ಕಾರಿನಿಂದ ಹೊರಗಡೆ ಬಿದ್ದು ನದಿಯಲ್ಲಿ ತೇಲ್ಕೊಂಡು ಹೋದ್ರ? ಗೊತ್ತಿಲ್ಲ. ಆದರೆ ಇದು ಇಡೀ ಈ ಪ್ರಕರಣದ ನಿಗೂಢತೆ ಏನಿದೆ ಅದಕ್ಕೆಲ್ಲ ಸಂಬಂಧಪಟ್ಟ ವಿಚಾರಗಳು. ಹಾಗೆಯೇ ಆ ಕಾರಿನ ಮುಂಭಾಗದ ಗ್ಲಾಸ್ ಒಡೆದಿದೆ. ಕೆಲವರ ಪ್ರಕಾರ ಆ ಗ್ಲಾಸ್ ಏನಿದೆ ಅದು ಹೊರಗಿನಿಂದ ಒಡೆದಿರುವುದಲ್ಲ, ಒಳಗಿನಿಂದ ಒಡೆದಿರುವುದು ಅನ್ನುವ ಮಾತಿದೆ. ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಚಂದ್ರಶೇಖರ್ ಜೊತೆಗೆ ಇರುವವನು ಕಾರ್ ಆಕ್ಸಿಡೆಂಟ್ ಆಗಿ ನದಿಗೆ ಬೀಳುವ ಸಂದರ್ಭದಲ್ಲಿ ಮುಂದಿನ ಗ್ಲಾಸನ್ನು ಒಡೆದು ಹಾರಿದ ನಾವು. ಆ ಸಾಧ್ಯತೆ ಇದೆಯಾ? ಇರಬಹುದಾ? ಅದರ ಜೊತೆಗೆ ಇನ್ನೊಂದು ಸ್ವಿಫ್ಟ್ ಕಾರು ಈ ಚಂದ್ರಶೇಖರ್ ಅವರ ಕಾರನ್ನು ಫಾಲೋ ಮಾಡ್ತಿತ್ತು ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕೆಲವು CCTV ವಿಜುವಲ್ಸ್ಗಳು ಸಿಕ್ಕಿವೆ. ಆ ಕಾರೇ ಬಂದುಬಿಟ್ಟು ಈ ಕಾರಿಗೆ ಗುದ್ದಿ ಈ ಕಾರ್ ಹಾರೋ ಹಾಗೆ ಮಾಡ್ತಾರೆ. ಆ ಕಾರ್ನಲ್ಲಿ ಬೇರೆಯವರು ಇದ್ರ, ಇವರನ್ನು ಮುಗಿಸ್ಬೇಕು ಅನ್ನೋರಿದ್ರ? ಈ ಪ್ರಶ್ನೆಗಳು ಇರ್ತವೆ. ಇದೆಲ್ಲ ಸಾಮಾನ್ಯವಾದ ಪ್ರಶ್ನೆಗಳು. ಈ ಪ್ರಶ್ನೆಗಳು ಏನಿವೆ ಅದು ಪೊಲೀಸರಿಗೂ ಈ ಪ್ರಶ್ನೆಗಳಿರ್ತವೆ. ಅವರು ತನಿಖೆಯನ್ನು ಮಾಡೇ ಮಾಡ್ತಾನೆ. ಫೊರೆನ್ಸಿಕ್ ಇವರು ಬಂದಿದ್ದಾರೆ, ಇದು ಮಾಡ್ತಿದ್ದಾರೆ. ಯಥಾರ ಪ್ರಕಾರ ಪೊಲೀಸು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ. ರೇಣುಕಾಚಾರ್ಯ ಅಳ್ತಾನೆ ಇದ್ದಾರೆ, ಅಳ್ತಾ ಹೋಗ್ತಿದ್ದಾರೆ. ಸಹಜವಾದದ್ದು. ನಮಗೆ ಆಪ್ತರಾದವರು ಹಸು ನೀಗಿದಾಗ ದುಃಖವಾಗುವುದು ತುಂಬ ಸಾಮಾನ್ಯ. ಆದರೆ ಈ ರಾಜಕಾರಣ ಮತ್ತು ಈ ಉದ್ಯಮ ವ್ಯವಹಾರಗಳ ನಂಟಿನ ಬಗ್ಗೆ ಈಗ ಯೋಚನೆ ಮಾಡಬೇಕಾದ ಕಾಲ ಅಂತ ನನಗೆ ಅನಿಸುತ್ತೆ. ರಾಜಕಾರಣಿಗಳಿಗೆ ಹಣ ಬೇಕು, ಆದರೆ ಹಣವೇ ಎಲ್ಲ ಅಲ್ಲ. ಬದುಕು ಕಳೆದುಕೊಂಡ ಮೇಲೆ
ಹಣ ಏನು ಮಾಡುತ್ತೆ ಹೇಳಿ? ಹಣ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಬೇಕು. ಆದರೆ ಹಣ ಸಂಗ್ರಹವೇ ಉದ್ಯಮವಾದಾಗ ರಾಜಕೀಯವನ್ನು ಅದಕ್ಕೆ ಬಳಸ್ಕೋತಾ ಹೋದರೆ ಇಂಥ ಸ್ಥಿತಿ ನಿರ್ಮಾಣ ಆಗ್ಬೋದು. ಅದಕ್ಕಿಂತ ಬಹಳ ಮುಖ್ಯವಾದ್ದು ದ್ವೇಷದ ವಾತಾವರಣ. ಸಮಾಜದಲ್ಲಿ ದ್ವೇಷ ತಾಂಡವವಾಡ್ತಾ ಇದೆ. ಕೊಲೆ ಮಾಡುವುದು ಒಂದು ಬಹಳ ಸರಳವಾದ ಕೆಲಸ ಅನ್ನುವಾಗ ಆಗ್ಬಿಟ್ಟಿದೆ. ಅದಕ್ಕೆ ದಾರಿಗಳನ್ನು ಹುಡುಕ್ತಾ ಇರುವಂಥ ಸ್ಥಿತಿಯಲ್ಲಿ ಬಂದು ತಲುಪಿದೆ. ಇದು ಇಡೀ ಈ ಒಂತಹ ಘಟನೆಗಳಿಗೆ ಒಂದು ಕಾರಣ ಆಗ್ಬೋದು. ಆದ್ದರಿಂದ ಒಂದು ಕಡೆ ರಾಜಕೀಯ ಶುದ್ಧೀಕರಣಗೊಳ್ಳಬೇಕಾಗಿದೆ. ರಾಜಕೀಯ ಮತ್ತು ಉದ್ಯಮವನ್ನು ಪ್ರತ್ಯೇಕಿಸಬೇಕಾದಂಥ ಒಂದು ಕಾಲಘಟ್ಟ ಬಂದಿದೆ. ರಾಜಕಾರಣಿ ಆದವನು ಹೇಗಿರಬೇಕು ಅಂತ ಆಲೋಚನೆ ಮಾಡಬೇಕಾದಂಥ ಕಾಲ ಬಂದಿದೆ. ರಾಜಕೀಯದಲ್ಲಿ ಮೌಲ್ಯಗಳನ್ನು ಹುಡುಕುವ ಕಾಲಘಟ್ಟದಲ್ಲಿ ಮತ್ತೆ ಮೌಲ್ಯಗಳನ್ನು ಪುನರ್ಸ್ಥಾಪಿಸುವ ಒಂದು ಕೆಲಸ ಕೂಡ ರಾಜಕಾರಣದಲ್ಲಿ ಆಗಬೇಕಾಗಿದೆ. ಹಣ ಸರ್ವಶ್ರೇಷ್ಠವಾದದ್ದು, ಹಣವೇ ಎಲ್ಲವುದು ಅನ್ನುವ ಮನಸ್ಥಿತಿ ಹೋದ ಹೊರತು ಇಂತಹ ಪರಿಸ್ಥಿತಿಯಿಂದ ಹೊರಗೆ ಬಂದು ಸಮಾಜವನ್ನು ಸುಧಾರಿಸೋದಕ್ಕೆ ಸಾಧ್ಯವಿಲ್ಲವೋ, ಇದು ನನಗೆ ಈ ಹೊತ್ತಿನಲ್ಲಿ ಅನ್ನಿಸ್ತಾ ಇರೋದು. ರೇಣುಕಾಚಾರ್ಯ ತಮ್ಮ ದುಃಖವನ್ನು ಭರಿಸುವಂತೆ ಆಗಲಿ. ಅವರ ಸಹೋದರನ ಮಗನನ್ನು ಕಳೆದುಕೊಂಡ ದುಃಖ ಅವರನ್ನು ಕಾಡ್ತಾ ಇದೆ. ಆದರೆ ಇದಾದ ಮೇಲೆ ಸಾವು ಎಲ್ಲ ನಮಗೆ ಕಾಡ್ತಾ ಇದ್ದು ಕೂಡ ಒಂದು ಹಂತದಲ್ಲಿ ನಾವು ಅದನ್ನು ಮರೆತು ವರ್ತಮಾನ ಮತ್ತು ಭವಿಷ್ಯದಲ್ಲಿ ಮುಂದುವರಿಬೇಕು. ಸೊ ಇಂಥ ಸನ್ನಿವೇಶದಲ್ಲಿ ತಮ್ಮ ರಾಜಕೀಯ ಬದುಕಿನ ಬಗ್ಗೆ ರೇಣುಕಾಚಾರ್ಯ ಪುನರ್ ಅವಲೋಕನ ಮಾಡಲಿ. ಹಾಗೆಯೇ ಉಳಿದ ಶಾಸಕರುಗಳು ಕೂಡ ರಾಜಕೀಯಕ್ಕೆ ಹಿಂಸೆಯನ್ನು ಬೆಳೆಸುವುದಾಗಲಿ, ರಾಜಕೀಯವನ್ನು ಹಣದ ದಂಧೆಗೆ ಬಳಸಿಕೊಳ್ಳುವುದಾಗಲಿ ಮಾಡದೇ ಇರಲಿ. ಏನು ಸ್ವಚ್ಛ ರಾಜಕಾರಣದ ಒಂದು ಹೊಸ ಪುಟ ತೆರೆದುಕೊಳ್ಳಲಿ ಅಂತ ಆಶಿಸ್ತಾ ಈ ಸಂಜೆಯ ಈ ಒಂದು ಪ್ರೈಮ್ ನ್ಯೂಸ್ನ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.